ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮ. ಆ ದಶವಾರ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೆ ನಾಳೆ. ವಿಧಿವಿಧಾನಗಳು, ಅಂತಿಮ ವಿಧಿವಿಧಾನಗಳು ದಶವಾರ ಗ್ರಾಮದಲ್ಲಿ ನಡೆಯುತ್ತೆ. ಅವರ ಹಳ್ಳಿಗೆ ಆವಾಗವಾಗ ಬಂದು ಹೋಗ್ತಾ ಇದ್ದರಂತೆ ಸರೋಜಾದೇವಿಯವರು. ಗ್ರಾಮದ ಶಾಲೆಗೆ 3 ಕಟ್ಟಡಗಳನ್ನು ಕೂಡ ಕಟ್ಟಿಸ್ಕೊಟ್ಟಿದ್ದಾರೆ. ತಮ್ಮ ಊರದು, ತಾವು ಹುಟ್ಟಿ ಬೆಳೆದಂಥ ಊರು, ಅಂತಹ ಊರಿಗೆ ಅವರ ಕೊಡುಗೆ ಶಾಲಾ ಕಟ್ಟಡ. ತಂದೆ ಭೈರಪ್ಪ, ತಾಯಿ ರುದ್ರಮ್ಮ, ಇವರ ಕಿರಿಯ ಪುತ್ರಿ. ಇವರು ಹುಟ್ಟಿದಂಥ ಸಂದರ್ಭದಲ್ಲಿ ಅವ್ರ ಅಜ್ಜ ಹೇಳಿದ್ರಂತ, ಅಯ್ಯೋಯ್ಯೋ ಮತ್ತೆ ಹೆಣ್ಣು ಹುಟ್ಟುಬಿಡ್ತಾ, ಹಾಗಾದ್ರೆ ಯಾರಿಗಾರ ಕೊಟ್ಬಿಡೋಣ ಅಂತ. ಅವ್ರ ತಾಯಿ ಹೇಳಿದ್ರಂತೆ, ರುದ್ರಮ್ಮ ಎಲ್ಲಾದರೂ ಉಂಟಾ, ನನ್ನ ಕರುಳ ಕುಡಿಯೋದು ಕೊಡ್ಲಿಕ್ಕೆ ಸಾಧ್ಯನಾ? ತಾಯಿ ಮಾತ್ರ ಆ ರೀತಿ ಹೇಳಲಿಕ್ಕೆ ಸಾಧ್ಯ ಅಂತ ಜ್ಞಾಪಿಸ್ಕೋತಾರೆ ಇವರು. ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡಲ್ಲ ನಾನು, ಇದನ್ನೇ ಗಂಡಿನ ರೀತಿಯಲ್ಲಿ ಬೆಳೆಸ್ತೀನಿ ಅಂತ ಸರೋಜಾದೇವಿ ಹಾಗೆ ಬೆಳೆದರು. ಒಂದು ಕಪ್ಪು ಚುಕ್ಕಿ ಇಲ್ಲ ನೋಡಿ, ಆ ರೀತಿ ಬಾಳಿ ಬದುಕಿದಂಥ ಅದ್ಭುತ ಕಲಾವಿದೆ. ಬರೀ ದಶವಾರ ಗ್ರಾಮದಲ್ಲಿನೇ ಇವರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಅದಕ್ಕೋಸ್ಕರ ಅಲ್ಲಿ ಎಲ್ಲ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬಹುಭಾಷಾ ಹಿರಿಯ ನಟಿ ಬಿ ಸರೋಜಾದೇವಿಯವರು ವಿಧಿವಶರಾಗಿದ್ದಾರೆ. ಇವರು ಮೂಲತಃ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮದವರು. ದಶವಾರ ಗ್ರಾಮದಲ್ಲಿ ಅವರ ಮನೆ ಕೂಡ ಇದೆ, ಅವರ ಸಾಕಷ್ಟು ನೆನಪುಗಳು ಕೂಡ ಇದೆ. ನಾನಿವಾಗ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಕೂಡ ನೋಡಬಹುದು, ಈ ಒಂದು ನಿವಾಸ ಏನು ಕಾಣ್ತಾ ಇದೆ, ಇದು ಬಿ ಸರೋಜಾದೇವಿಯವರ ಒಂದು ನಿವಾಸ. ಪ್ರಾರಂಭದ ಗೇಟ್ ಹತ್ರನೇ ಕೂಡ ಅವರ ಒಂದು ಮನೆಗೂ ಕೂಡ ಅವರ ಒಂದು ಹೆಸರನ್ನು ಕೂಡ ಇಡಲಾಗಿದೆ, ಬಿ ಸರೋಜಾದೇವಿ ನಿಲಯ ಅಂತ. ನೂರಾರು ಮನೆಗಳಿರುವಂಥ ಈ ಒಂದು ದಶವಾರ ಗ್ರಾಮದಲ್ಲಿಯೇ ಬಿ ಸರೋಜಾದೇವಿಯವರು ಹುಟ್ಟಿದ್ದು. ಅವರ ತಂದೆ ಪೊಲೀಸ್ ಇಲಾಖೆಯಲ್ಲಿದ್ದರು, ಅವರ ತಾಯಿಯಲ್ಲಿದ್ದರು. ಅವರು ಒಟ್ಟು ಅವರ ತಂದೆ ತಾಯಿಗೆ 3 ಜನ ಮಕ್ಕಳು. ಅದರಲ್ಲಿ ಬಿ ಸರೋಜಾದೇವಿಯವರು 3ನೇವರು. ಅವರ ತಂದೆ ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಪ್ರಮುಖವಾಗಿ ಈ ಒಂದು ಮನೆಯಲ್ಲಿ ಸಾಕಷ್ಟು ನೆನಪುಗಳು ಕೂಡ ಇರುವಂಥದ್ದು. ತಂದೆ ಭೈರಪ್ಪ, ತಾಯಿ ರುದ್ರಮ್ಮ, ಅವರ ದಂಪತಿಗಳ 3ನೇಯವರ ಪುತ್ರಿ ಬಿ ಸರೋಜಾದೇವಿಯವರು ಸಾಕಷ್ಟು ಹೆಸರನ್ನ ಮಾಡಿದ್ದಾರೆ ಚಿತ್ರರಂಗದಲ್ಲಿ. ನಿವಾಸ ಏನು ಕಾಣಿಸ್ತಾ ಇದೆ, ಇಲ್ಲಿ ಸಾಕಷ್ಟು ವರ್ಷಗಳ ಕಾಲ ವಾಸವನ್ನ ಮಾಡಿದ್ರು. ಈ ಒಂದು ಹಳೆಯದಾದ ಮನೆಯನ್ನ ಅನಂತರದಲ್ಲಿ ರಿನೋವೇಷನ್ ಕೂಡ ಮಾಡಿರುವಂಥದ್ದು, ಹೊಸದಾಗಿ ಕೂಡ ಒಂದು ಮನೆಯನ್ನ ಕಟ್ಟಿಸಿದ್ರು. ಅವರ ಬಿಡುವಿನ ಸಂದರ್ಭದಲ್ಲೂ ಕೂಡ ಈ ಒಂದು ಮನೆಗೆ ಬಂದು ತಂಗ್ತಾ ಇದ್ರು. ಇಲ್ಲಿ ಸಾಕಷ್ಟು ಸಮಯವನ್ನು ಕೂಡ ಕಳೀತಾ ಇದ್ರು. 2 ತಿಂಗಳ ಹಿಂದೆ ಕೂಡ ಈ ಒಂದು ಮನೆಗೆ ಬಂದು ಹೋಗಿದ್ರು ಅನ್ನುವಂಥದ್ದು ಕೂಡ ಅವರ ಸ್ಥಳೀಯರು ಮತ್ತಿಲ್ಲ ಸಂಬಂಧಿಕರು ಕೂಡ ಹೇಳ್ತಿರುವಂಥದ್ದು. ಈ ಒಂದು ದಶವಾರ ಗ್ರಾಮದಲ್ಲಿ ಅವರ ಸಾಕಷ್ಟು ಸಂಬಂಧಿಕರು ಕೂಡ ಈಗಲೂ ಇರುವಂಥದ್ದು, ಸಾಕಷ್ಟು ಒಡನಾಟವನ್ನು ಕೂಡ ಹೊಂದಿದ್ರು. ಪ್ರಮುಖವಾಗಿ ಈ ಒಂದು ಗ್ರಾಮಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೂಡ ಬಿ ಸರೋಜಾದೇವಿ ಅವರು ನೀಡಿದ್ರು. ಪ್ರಮುಖವಾಗಿ ಅವರ ಮನೆಯ ಮುಂಭಾಗದಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ. ಆ ಒಂದು ಸರ್ಕಾರಿ ಶಾಲೆ ಸಾಕಷ್ಟು ಶೀತಲಾವಸ್ಥೆ ತಲುಪಿದ್ರಿಂದ ಅಲ್ಲಿ ಒಂದು 3 ಕಟ್ಟಡಗಳನ್ನು ಕೂಡ ಬಿ ಸರೋಜಾದೇವಿಯವರು ಕಟ್ಸ್ಕೊಟ್ಟಿದ್ರು. ಅದನ್ನ ಇಲ್ಲಿನ ಗ್ರಾಮಸ್ಥರು ಕೂಡ ಈಗಲೂ ಕೂಡ ನೆನೀತಾರೆ. ಅವರು ದೊಡ್ಡ ಮಟ್ಟಿಗೆ ಚಿತ್ರರಂಗದಲ್ಲಿ ಉನ್ನತ ಮಟ್ಟಕ್ಕೆ ಹೇರಿದ್ರು. ಅದನ್ನೆಲ್ಲವನ್ನೂ ಕೂಡ ಇಲ್ಲಿನ ಗ್ರಾಮಸ್ಥರು ನೆನೆಸ್ತಾರೆ. ಅವರ ಸಂಬಂಧಿಕರು ಇದ್ದಾರೆ ಕೂಡ, ಅವ್ರನ್ನು ನಾನು ಮಾತಾಡಿಸ್ತೀನಿ, ಅವ್ರು ಏನು ಹೇಳ್ತಾರೆ ಅಂತ. ಸರ್, ಬಿ ಸರೋಜಾದೇವಿಯವರು ಇವತ್ತು ವಿಧಿವಶರಾಗಿದ್ದಾರೆ. ಪ್ರಮುಖವಾಗಿ ಏನು ನೆನೆಸ್ಕೊಂತೀರಾ ಸರ್? ತುಂಬ ಒಂದು ಮಾಣಿಕೆ ಕಳ್ಕೊಂಡಾಗಿದೆ, ಸ್ವಲ್ಪ ಜೋರ ಮತ್ತೆ ಜೋರಾಗಿ ಕಳ್ಕೊಂಡಾಗಿದೆ ಅದಕ್ಕೆ. ಸರ್, ನಿಮಗೆ ಏನಾಗಬೇಕು ಬಿ ಸರೋಜಾದೇವಿ ಅವರು? ನನ್ನ ತಂದೆ ಅಕ್ಕನ ಮಗಳು, ಸ್ವಂತ ಅಕ್ಕನ ಮಗಳು, ಅವ್ರ ಸೋದರನ ಮಗಳು. ಸರ್, ಈ ಒಂದು ಗ್ರಾಮದಲ್ಲಿ ಅವರ ಒಂದು ಮನೆ ಇದೆ. ಇಲ್ಲಿ ಈ ಮನೆ ಯಾವಾಗ ಕಟ್ಸಿದ್ರು, ಯಾವಾಗ ಬಂದು ಹೋಗ್ತಾ ಇದ್ರು ಸರ್? ಸರ್, ಅವರು ಯಾವಾಗ ಬೇಕಾದ್ರೂ ಬರ್ತಾರೆ ಇದ್ರು, ಹೋಗ್ತಾನೆ ಇರ್ತಾರೆ. ಯಾವ ಟೈಮಲ್ಲಿ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಸರ್. ಬರ್ತಾ ಇದ್ರು, ಅವ್ರು ಫ್ರೀ ಇದ್ದಾಗ ಬರ್ತಾ ಇರ್ತಾರೆ. ಇಲ್ಲಿ ಯಾರು ವಾಸ ಇದ್ರೆ ಸರ್ ಈ ಮನೆಯಲ್ಲಿ ಅಥವಾ ಏನು ಸರ್? ಯಾರು ವಾಸ ಇಲ್ಲ ಸರ್, ಕೆಲಸದವರು ಇದ್ದಾರೆ ಅಷ್ಟೇ ಸರ್. ಕೊನೆಯದಾಗಿ ಯಾವಾಗ ಬಂದಿದ್ರು ಸರ್? 1-2 ತಿಂಗಳಿಂದ ಬಂದಿರು ಸರ್. ಓಕೆ ಸರ್, ಇಲ್ಲಿ ಈ ಮನೆ ಇತ್ತು, ಅವರು ಹುಟ್ಟೂರು, ತಂದೆ ಪೊಲೀಸ್ ಇಲಾಖೆ ಇದ್ರು, ತಾಯಿ ಅಂದ್ರೆ ಇಲ್ಲಿ ಎಷ್ಟು ವರ್ಷಗಳ ಕಾಲ ಅವರು ಇಲ್ಲಿ ಇದ್ರು ಸರ್? ಆನಂತರ ಬೆಂಗಳೂರು ಹೋಗಿ ಸೇರಿದ್ರು ಸರ್? ಸರ್, ನಮ್ಮ ತಾಯಿ ತಂದೆ ಹೇಳ್ತಿದ್ರು, ಒಂದು 8-9 ವರ್ಷದ ಹುಡುಗಿ ಅಂದ ಇಲ್ಲೇ ಇದ್ದಿದ್ದು, ಆಮ್ಯಾಕೆ ಹೋಗಿದ್ದು ಅಂತ ಹೇಳ್ತಾ ಇದ್ರು ಸರ್. ಆಮೇಲೆ ಪ್ರಮುಖವಾಗಿ ಹೇಳ್ತಾರೆ ಸರ್, ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಟ್ಟಡಗಳೆಲ್ಲ ಶೀತಲಗೊಂಡಿತ್ತು, ಅಂದ್ರೆ 3 ಕಟ್ಟಡಗಳನ್ನ ಕೂಡ ಕಟ್ಸ್ಕೊಟ್ರು ಅಂತ ಹೇಳ್ತಾರೆ ಸರ್. ಹೌದು ಸರ್, 3 ಸ್ಕೂಲು ಬಿಲ್ಡಿಂಗು ಮಾಡ್ಕೊಟ್ಟಿದ್ದಾರೆ, ಮತ್ತೆ ಹೈಸ್ಕೂಲು ಮಾಡ್ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಾಗೆ ಊರ್ ಗ್ರಾಮಸ್ಥರು ಮುಂದ್ಗಡೆ ಜಾಗನೂ ಅವ್ರಿಗೆ ಕೊಟ್ಟಿದ್ದಾರೆ ಸರ್. ಅವ್ರು ಒಟ್ಟು ಎಷ್ಟು ಜನ ಮಕ್ಕಳು ಸರ್? ಅವ್ರ ತಂದೆ ತಾಯಿ ಏನು ಕೆಲಸ ಮಾಡ್ತಾ ಇದ್ರು ಸರ್? ಏನು ಸರ್? ಸರೋಜಾದೇವಿ ತಂದೆ ತಾಯಿ ಸರ್, ಅವ್ರು 3 ಜನ ಅಕ್ಕ ತಂಗಿಯರು. ಮೊದಲನೇವರು ಕಮಲಮ್ಮ ಅಂತ, 2ನೇವರು ಸಿದ್ಲಿಂಗಮ್ಮ, ಇವರು 3ನೇವ್ರು ಸರ್.
ಅವರು ಅಷ್ಟು ದೊಡ್ಡ ಮಟ್ಟಿನ ಆಕ್ಟರ್ ಆದರೂ ಕೂಡ ಇಲ್ಲಿ ಬಂದು ಓದಂಥ ಸಂದರ್ಭದಲ್ಲಿ ಹೇಗಿದ್ರು, ಸಂಬಂಧಿಕರುಗಳ ಜೊತೆ ಎಲ್ಲ ಹೇಗೆ ನಡ್ಕೊಳ್ತಾ ಇದ್ರು, ಮಾತುಕತೆ ಎಲ್ಲ ಹೇಗಿತ್ತು ಸರ್? ಚೆನ್ನಾಗಿದ್ರು ಸರ್, ಎಲ್ಲರ ಹತ್ರ ಚೆನ್ನಾಗಿದ್ರು, ಚೆನ್ನಾಗಿ ಮಾತಾಡ್ಸೋರು ಚೆನ್ನಾಗಿದ್ರು ಸರ್. ಓಕೆ, ಇಲ್ಲೊಬ್ರು ಮತ್ತೊಬ್ಬರು ಗ್ರಾಮಸ್ಥರು, ಅವನು ಕೂಡ ಮಾತಾಡ್ತೀನಿ ಸರ್. ತಮ್ಮದೇ ಊರಿನ ದೊಡ್ಡ ಮಟ್ಟಿನ ಕಲಾವಿದೆ, ಇಡೀ ದೇಶದಲ್ಲೇ ಸಾಕಷ್ಟು ಹೆಸರನ್ನು ಗಳಿಸಿದರು, ಇವತ್ತು ಅವರು ವಿಧಿವಶ ಆಗಿದ್ದಾರೆ. ಮೊದಲನೇದಾಗಿ ಏನು ನೆನೆಸ್ಕೊತೀರಾ ಸರ್? ಸರ್, ನಾವು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಶ್ರೀಕಂಠೇಗೌಡ ನಂಜೇಗೌಡ ಅಂತ ದಸವಾರದವರು. ಬಿ ಸರೋಜಾದೇವಿಯವರು ಭಾರತೀಯ ಚಿತ್ರರಂಗ ಕಂಡಂಥ ಅದ್ಭುತ ಕಲಾವಿದೆ. ಕರ್ನಾಟಕದ ಭಾರತೀಯ ಚಿತ್ರರಂಗದ ಹಲವಾರು ಮಹಾನ್ ತಾರೆಗಳ ಜೊತೆ ದಿವಂಗತ ಎನ್ ಟಿ ರಾಮರಾವ್ ಇರ್ಬೋದು, ಎಂ ಜಿ ರಾಮಚಂದ್ರನ್ ಅವರು ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಅವರು ಇರ್ಬೋದು, ಇಂಥ ಮಹಾನ್ ನಟರುಗಳ ಜೊತೆಯಲ್ಲಿ ನಟಿಸಿದಂಥವ್ರು ಮತ್ತು ಪದ್ಮಶ್ರೀ ಪ್ರಶಸ್ತಿ ಪಡೆದಂಥವ್ರು ಮತ್ತು ಭಾರತೀಯ ಚಿತ್ರರಂಗದಲ್ಲಿ ಮತ್ತು ಕರ್ನಾಟಕ ಚಿತ್ರರಂಗದಲ್ಲಿ ವಿಶೇಷ ಪ್ರಶಸ್ತಿಗಳನ್ನು ಪಡೆದಂಥವ್ರು. ಇವರು ನಮ್ಮೂರಲ್ಲಿ ಹುಟ್ಟಿ ಬೆಳೆದಂಥವ್ರು. ನಮಗೆ ತುಂಬ ಹೆಮ್ಮೆ. ಹಾಗೆ ಅವ್ರ ಸಾವು ಕೂಡ ನಮಗೆ ಒಂದು ದಸವಾರ ಗ್ರಾಮದಲ್ಲಿ ಒಂದು ಸೂತಕದ ಛಾಯೆನೇ ನಿರ್ಮಾಣ ಮಾಡಿದೆ ಅಂತ ಹೇಳ್ಬೋದು ಸರ್. ಈಗ ಇದೇ ಊರಲ್ಲಿ ಅವರು ದೊಡ್ಡ ಮಟ್ಟಿನ ಆ್ಯಕ್ಟರ್ ಆಗಿದ್ರು ಕೂಡ ಇದೇ ಊರಿಗೆ ಬರ್ತಾಯಿದ್ರು, ಅವ್ರ ಮನೆ ಕೂಡ ಇಲ್ಲಿದೆ. ಬಂದಂಥ ಸಂದರ್ಭದಲ್ಲಿ ತಾವೇನಾದ್ರು ಮಾತಾಡ್ತಿದ್ರಾ? ಈ ಗ್ರಾಮಸ್ಥರ ಜೊತೆ ಅವ್ರ ಒಡನಾಟ ಹೇಗಿತ್ತು ಸರ್? ಸರ್, ಬಂದಂಥ ಸಂದರ್ಭದಲ್ಲಿ ಅವರು ಗ್ರಾಮಸ್ಥರ ಜೊತೆ ತುಂಬ ಒಡನಾಟ ಇಟ್ಕೊಂಡಿದ್ರು, ಆತ್ಮೀಯವಾಗಿ ಮಾತಾಡ್ತಿದ್ರು. ಅವ್ರಿಗೆ ಬೇಜಾರಾದಾಗ, ಅವ್ರ ಮನಸ್ಸಿಗೆ ಅಶಾಂತಿ ಏನಾರಾದಾಗ ಇದೇ ಗ್ರಾಮದಲ್ಲಿ ಬಂದು ಒಂದು 2-3 ದಿವಸ ಇದ್ದು ಪುನಃ ಹೊಸ ನವ ಚೈತನ್ಯದೊಂದಿಗೆ ಮರಳಿ ಅವರು ತಮ್ಮ ಚಟುವಟಿಕೆಗಳು ತೊಡಗ್ತಾಯಿದ್ರು. ಈಗೇನಾದ್ರು ಒಂದು ಊರಿಗೆ ಕೊಡುಗೆ ಕೊಡಬೇಕು ಅಂತೇಳಿ ಸರ್ಕಾರಿ ಶಾಲೆ 3 ಕಟ್ಟಡಗಳನ್ನು ಕೂಡ ಕಟ್ಟಿಸ್ಕೊಟ್ಟಿದ್ದಾರೆ ಅಂತಲ್ಲ, ಏನು ಸರ್ ಅದು? ಶಿಥಿಲವಾಗಿದ್ದಂಥ ಸರ್ಕಾರಿ ಪ್ರಾಥಮಿಕ ಶಾಲೆನ ಅವರೇ ನಿರ್ಮಾಣ ಮಾಡಿದರು. ಮತ್ತು ಹಲವಾರು ದೇವಸ್ಥಾನ ಕಾರ್ಯಗಳಲ್ಲಿ ವಿಶೇಷವಾದ ಅನುದಾನಗಳನ್ನ ಕೊಡಿಸ್ತಾಯಿದ್ರು ಸರ್ಕಾರದಿಂದ. ಮತ್ತು ತಾವು ಕೂಡ ಸಹಾಯ ಮಾಡ್ತಾಯಿದ್ರು.